ಈಗ ಸದ್ಯ ಈ ಕರ್ನಾಟಕ ರಾಜ್ಯದಲ್ಲಿ ಎದ್ದಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗ್ತಾರ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಅಲಿಯನ್ನು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗೇ ಆಗ್ತಾರೆ ಅಂತಕ್ಕಂಥದ್ದನ್ನು ಅವರ ಒಂದು ಜಾತಕದ ಪ್ರಕಾರವಾಗಿ ನಾವು ದಿನಾಂಕ 15/1/1961ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಜನನವನ್ನು ತಾಳಿದರು. ಆ ಒಂದು ಜಾತಕದ ಆಧಾರದ ಮೇಲೆ ಇವತ್ತು ಅವ್ರದ್ದು ಕೃತಿಕಾ ನಕ್ಷತ್ರ ವನ್ಯಚರಣ ಮತ್ತು ಮೇಷ ಲಗ್ನ ವೃಷಭ ರಾಶಿ ಆಗ್ತದೆ. ಈ ಸದ್ಯ ನಮ್ಮ ಡಿ ಕೆ ಶಿವಕುಮಾರ್ ಅವರ ಜಾತಕದಲ್ಲಿ ಶನಿ ಕರ್ಮಸ್ಥಾನದಲ್ಲಿ ಬರೋದರಿಂದ ಮತ್ತು ಶುಕ್ರ ಉಚ್ಚ ರಾಶಿಯಲ್ಲಿ ತೃತೀಯ ಸ್ಥಾನದಲ್ಲಿ ಬರೋದರಿಂದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥದ್ದನ್ನು ಭವಿಷ್ಯವಾಣಿಯನ್ನು ನಾವು ನುಡಿದೆವು. ಮನೋಜ್ ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿದವರಿಗೆ ವಿದೇಶ ಪ್ರವಾಸದ ಅವಕಾಶ, ಜೊತೆಗೆ ಉಡುಗೊರೆ ಮತ್ತು ಬೆಳ್ಳಿ ನಾಣ್ಯ. ಮನೋಜ್ ಜ್ಯುವೆಲರ್ಸ್, ಕೊಪ್ಪಿಕರ್ ರೋಡ್, ಹುಬ್ಬಳ್ಳಿ. ಈಗ ಸದ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ಹೆಸರಿನ ಪ್ರಕಾರವಾಗಿ ಕುಂಭರಾಶಿಯಾಗಿದ್ದು, ಈ ಕುಂಭರಾಶಿಯಲ್ಲಿ ಭಾಗ್ಯದಲ್ಲಿ ಬುಧ ಶುಕ್ರ ಮತ್ತು ಕರ್ಮಸ್ಥಾನದಲ್ಲಿ ರವಿ ಮತ್ತು ಮಂಗಳ ಇರೋದರಿಂದ ಇವತ್ತು ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಅವರಿಗೆ ಎಲ್ಲ ಬಲವು ಶುಕ್ರನ ಬಲ, ಶನಿಯ ಬಲ, ಎಲ್ಲ ಬಲ ಒಂದು ಗ್ರಹಗಳು ಇದ್ದಿದ್ದರಿಂದ ಅವರು ಡಿ ಕೆ ಶಿವಕುಮಾರ್ ಅವರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದನ್ನು ಹೇಳಿದರು. ಈಗ ಡಿಸೆಂಬರ್ 27ರ ಒಳಗಾಗಿಯೇ ಅವರು ಈ ಭಾಗದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ನಮ್ಮ ಭವಿಷ್ಯವಾಣಿ ಪ್ರಕಾರ ನಾವು ಹೇಳಿದ್ದೇವೆ. ಈಗ ನೋಡಿ, ಸನಾತನ ಹಿಂದೂ ಧರ್ಮದ ಒಂದು ಪ್ರಕಾರವಾಗಿ ಜ್ಯೋತಿಷ್ಯ ಶಾಸ್ತ್ರ ಅನೇಕ ವರ್ಷಗಳಿಂದನೂ ಸಹಿತ ನಮ್ಮ ಋಷಿಮುನಿಗಳು ಮಾಡಿರ್ತಕ್ಕಂಥ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ, ಈ ಶಾಸ್ತ್ರವನ್ನು ನಾವು ಸರಿಯಾಗಿ ಅಭ್ಯಾಸವನ್ನು ಮಾಡಿ ಆ ಪರಮಾತ್ಮ ಕೊಟ್ಟಿರ್ತಕ್ಕಂತಹ ಒಂದು ವರ ಇದು ಜ್ಯೋತಿಷ್ಯಶಾಸ್ತ್ರ. ಈ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಏನು ಸರಿಯಾಗಿ ಅಭ್ಯಾಸವನ್ನು ಯಾರು ಮಾಡಿರ್ತಾರೆ ಅವರು ಹೇಳ್ತಕ್ಕಂಥದ್ದು ಸರಿಯಾಗಿ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳಲಿಕ್ಕೆ ವ್ಯಕ್ತಪಡಿಸ್ತೀವಿ. ಮತ್ತು ನಮ್ಮ ಜಾತಕದ ಪ್ರಕಾರವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ನಾವು ಚಾಲೆಂಜ್ ಆಗಿ ಹೇಳ್ತೀವಿ, ಈ ಭಾಗದ ನೂತನ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಗೇ ಆಗ್ತಾರೆ ಅಂತಕ್ಕಂಥದ್ದು ನಮ್ಮದು ಚಾಲೆಂಜ್. ಶಿವಕುಮಾರ್ ಅವರ ಜಾತಕದ ಪ್ರಕಾರ ಭಾಗ್ಯದಲ್ಲಿ ಬುಧ ಶುಕ್ರ ಮತ್ತು ಶನಿಯು ಕರ್ಮಸ್ಥಾನದಲ್ಲಿ ಇರೋದರಿಂದ ಈಗ ಭಾರತೀಯ ಜನತಾ ಪಾರ್ಟಿ BJP ಅವರು ಮತ್ತು JDSನವರು ಮತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಮಂದಿ ಶಾಸಕರು ಕೂಡಿಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲವನ್ನು ಸೂಚನೆ ಮಾಡಿ ಅವ್ರನ್ನ ಈ ಭಾಗದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ.